ಸ್ಪೀಕರ್ 2 ದಿನದಿಂದ ಸ್ಪೀಕರ್ ಅವರು ನನ್ನ ಜೊತೆ ಮಾತಾಡಿದ್ರು. ನಾನು ಪತ್ರ ಬರೆದಿದ್ದೆ ಅವರಿಗೆ. ಮುಖ್ಯಮಂತ್ರಿ ಜೊತೆನೂ ಕೂಡ ನಾನು ಮಾತಾಡಿದೆ. ಕೆಲವಾರು ಸಮಾರಂಭಗಳಿಗೆ ನನ್ನನ್ನು ಇನ್ವೈಟ್ ಮಾಡಿದರು, ಫೋನ್ ಮುಖಾಂತರ ಕರೆದ್ರು. ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನಮ್ಮ 18 ಜನ ಶಾಸಕರನ್ನು ವಾಪಸ್ ಪಡೆಯೋವರೆಗೂ ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳು ಭಾಗಿಯಾಗಲ್ಲ ಅನ್ನೋದು ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೇಳಿದ್ದೀರಿ. ಅವರು 2 ದಿನದಿಂದ ಫೋನ್ ಮಾಡಿ ಅದನ್ನು ವಾಪಸ್ ಪಡಿತೀರಿ ಅಂತ ಹೇಳಿದ್ದಾರೆ. ಸ್ಪೀಕರು ನನಗೆ ಫೋನ್ ಮಾಡಿ ಮಾತಾಡಿದ್ರು, ವಾಪಸ್ ಪಡಿತೀನಿ. ನಮ್ಮ ಲೆಟ್ರು ನಾನು ಹೇಳಿದ್ದೀನಿ, ನಾನು ಬರ್ತಾ ಇದ್ದೀನಿ, ನೀವು ಬಂದು ನನ್ನನ್ನು ಭೇಟಿ ಮಾಡಿ ಅಂತ. ನಾವೆಲ್ಲರೂ ಏನು ಬರಲ್ಲ, 1-2-3 ಬರ್ತೀರಿ, ವಾಪಸ್ ಪಡಿತೀರಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೆನ್ನೆನೇ ನಾನು ಎಲ್ಲ ನಮ್ಮ MLAಗಳಿಗೆ ಮಾತಾಡಿ ಮೆಸೇಜ್ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಜನ ಕೊಟ್ಟಿದ್ದೀನಿ, ಎಲ್ಲ MLAಗಳಿಗೆ ಮೆಸೇಜ್ ಕೊಟ್ಟಿದ್ದೀನಿ. ನೋಡೋಣ, ಬಂದು ಭೇಟಿಯಾಗಿ ಅಫಿಷಿಯಲ್ ಆಗಿ ತೆಗೆದ ಮೇಲೇ ಅದರದ ಅರ್ಥ ಬರೋದು. ಈಗ ಮಾತಾಡಿದ್ದಾರೆ ತೆಗಿತೀನಿ ಅಂತ, ವಿಶ್ವಾಸ ಇದೆ. ತೆಗೆದ್ರೆ ಡೆಮೋಕ್ರಸಿಗೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂದರೆ ವಿರೋಧ ಪಕ್ಷವನ್ನು ಹತ್ತಿಕ್ಕಬೇಕು ಅಂತ ನೀವು ಇದೇ ಪಾಡಿಗೆ ಹೋದರೆ ನಮಗೂ ಹಲವಾರು ದಾರಿಗಳಿದೆ. ವಿರೋಧ ಮಾಡೋವಂಥದ್ದಕ್ಕೆ ನಮಗೂ ಹಲವಾರು ದಾರಿಗಳಿದೆ. ಆ ದಾರಿನ ಹುಡ್ಕೊತೀರಿ. ಈಗ ಅವರೇ ಸರ್ಕಾರನೇ ಇದನ್ನು ಸ್ಪೀಕರ್ ಅವರು ನಾನು ತೆಗಿತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಫಸ್ಟು ಅವ್ರ ಕಮಿಟಿಗಳು ಮಾತ್ರ ನಾವು ತೆಗಿತೀರಿ ಅಂತ ಹೇಳಿದ್ರು. ನಾವು ನಮ್ಮ ಎಲ್ಲ ಶಾಸಕರು ಹೇಳಿದ್ರು, ಬರೀ ಕಮಿಟಿ ಆದರೆ ಬೇಡ, 6 ತಿಂಗಳು ವಿರೋಧನ ತೆಗಿಬೇಕು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, 6 ತಿಂಗಳು ಏನು ಅಮಾನತ್ ಮಾಡಿದ್ದಾರೆ ಅದು ವಾಪಸ್ ಪಡಿಬೇಕು ಅಂತ ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ, ಮೋಸ್ಟ್ಲಿ ತೆಗಿತಾರೆ. ನಮ್ಗೆ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. ಜನೌಷಧ ಕೇಂದ್ರ ಸರ್ಕಾರ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಲಿ ಅಂತ ಮಾಡಿರೋದು. ಈಗ ಸುಮಾರು 400ಕ್ಕೂ, ನನಗೆ ಬೆಳಗ್ಗೆ ಬಂದು ಮಾಹಿತಿ ಕೊಟ್ಟರು ಅವರೆಲ್ಲರೂ, ಸುಮಾರು 400ಕ್ಕೂ ಹೆಚ್ಚು ಈ ಜನೌಷಧಿ ಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ. ಅವ್ರು ಹೇಳಿದ್ರು ನಾವೇ ಕಟ್ಕೊಂಡಿರೋದು, ಅವರೇನು ಕಟ್ಕೊಟ್ಟಿಲ್ಲ, ಸರ್ಕಾರ ಏನೋ ಬಿಲ್ಡಿಂಗ್ ಕಟ್ಕೊಟ್ಟಿಲ್ಲ, ಅವರೇ ಕಟ್ಕೊಂಡಿದ್ದಾರೆ. ಆಫೀಸೆಲ್ಲ ಕಟ್ಕೊಂಡು ಅಲ್ಲಿ ಜನೌಷಧಿಯನ್ನು ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಅಂದರೆ ಅದನ್ನು ಕೂಡ ಸರ್ಕಾರ, ಯಾಕೆಂದರೆ ಅನುದಾನ ಎಲ್ಲ ಕೊಡೋದು ರಾಜ್ಯಕ್ಕೆ ಕೇಂದ್ರ ಸರ್ಕಾರನೇ. ಈಗ ಯಾಕೆ ಇದನ್ನ ಆಚೆ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕಮಿಷನ್, ಅವರೇ ಪರ್ಚೇಸ್ ಮಾಡಿದ್ರೆ ಕಮಿಷನ್ ಸಿಗ್ತೈತೆ. ಮೋದಿಯವ್ರದ್ದು ಕಡಿಮೆ ರೇಟಲ್ಲಿ ಕೊಟ್ಬಿಟ್ರೆ ಇವ್ರ ಕಮಿಷನ್ ಸಿಕ್ಕಲ್ಲ, ಯಾಕಂದರೆ ಕೇಂದ್ರ ಸರ್ಕಾರ ಇವ್ರ ಕಮಿಷನ್ ಕೊಡಲ್ಲ. ಈ ಕಮಿಷನ್ ದಂಧೆಗೋಸ್ಕರ ಇವತ್ತು ಈ ಜನೌಷಧಿಯನ್ನು ತಡೀತಾ ಇದ್ದಾರೆ. ಇದು ಕರ್ನಾಟಕದಲ್ಲಿರೋ ಯಾರು ರೋಗಿಗಳು ಬಡವರಿದ್ದಾರೆ ಅವ್ರಿಗೆ ಮಾಡ್ತಾ ಇರೋ ಅನ್ಯಾಯ, ಅವ್ರಿಗೆ ಮಾಡ್ತಾ ಇರೋ ಮೋಸ. ಕಡಿಮೆ ರೇಟಲ್ಲಿ ಔಷಧಿ ಕೊಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಇನ್ನಷ್ಟು ಅದಕ್ಕೆ ಸಬ್ಸಿಡಿ ಕೊಡಬೇಕಾಯ್ತು. ನೀವು 40-50% ಕಡಿಮೆ ಕೊಡ್ತಾ ಇದ್ದೀರಾ, ನಾವು ಅದಕ್ಕೆ 20% ಕೊಡ್ತೀರಿ, ಇನ್ನು ಕಡಿಮೆ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಆ ಜನೌಷಧಿಯನ್ನೇ ಎತ್ತಾಕ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ದುಡ್ಡು ಹೊಡೆಯೋ ಅಂಥದ್ದಕ್ಕೆ ದುಡ್ಡು ಹೊಡೆಯೋ ಅಂಥ ಒಂದು ಸ್ಕೀಮು. ಅದಕ್ಕೋಸ್ಕರ ಈ ಜನೌಷಧಿಯನ್ನು ತೆಗಿತಾ ಇದ್ದಾರೆ. ಇದ್ರ ಕೂಡ ವಿಧಾನಸಭೆಯಲ್ಲಿ ಮುಂದೆ ನಡೆಯುವಂಥ ವಿಧಾನಸಭೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ.